ನೋಡಿ. ಹಾಗೆ ನಾವಿವತ್ತು ಮಂಗಳೂರು ಬನ್ಸ್ ಮಾಡಿದ್ದೀವಿ. ಗೋಧಿ ಹಿಟ್ಟಿಂದ ಜಸ್ಟ್ 5 ಮಿನಿಟ್ಸಲ್ಲಿ ರೆಡಿ ಆಗುವಂಥ ಮಂಗಳೂರು ಬನ್ಸು. ಸಖತ್ ಟೇಸ್ಟ್ ಇರುತ್ತೆ. ಜೊತೆಗೆ ಚಟ್ನಿ ಮಾಡ್ಕೊಳ್ಳಿ, ತುಂಬ ಇಷ್ಟ ಆಗುತ್ತೆ. 5 ನಿಮಿಷದಲ್ಲಿ ಎಲ್ರಿಗೂ ಮಾಡ್ಕೊಡ್ಬೋದು, ಯಾರು ಬೇಡ ಅಂತ ಹೇಳಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದು ಫುಲ್ ವಿಡಿಯೋ ವಾಚ್ ಮಾಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಡ್ತೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಗೋಧಿ ಹಿಟ್ಟು ತೊಗೊಂಡಿದ್ದೀವಿ. ಗೋಧಿ ಹಿಟ್ಟಲ್ಲಿ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ನಾವು ಮಂಗಳೂರು ಬನ್ಸ್ ಮಾಡ್ತಾಯಿದ್ದೀವಿ ಸಿಂಪಲಾಗಿ. ಫಸ್ಟ್ ಗೋಧಿ ಹಿಟ್ಟು 2 ಬೌಲಷ್ಟು ತೊಗೊಂಡಿದ್ದೀವಿ. ಹಾಗೆ ನಾವು ಒಂದು ಬೌಲಿಗೆ 2 ಹಣ್ಣಾಗಿರೋಂಥ ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀವಿ. 2 ಬಾಳೆಹಣ್ಣು ತೊಗೊಂಡಿದ್ದೀವಿ. ಅದಕ್ಕೆ ಒಂದು 2 ಸ್ಪೂನ್ ಸ್ವೀಟ್ ಬೇಕಂದ್ರೆ 2 ಸ್ಪೂನ್ ಹಾಕೊಳ್ಳಿ. ಸ್ವೀಟ್ ಕಡಿಮೆ ಬೇಕು ಅಂದರೆ 1 ಸ್ಪೂನ್ ಅಷ್ಟು ಹಾಕೊಳ್ಳಿ. ಶುಗರ್ ಹಾಕೊಂಡು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಇದು ಮಿಕ್ಸಿಗೂ ಕೂಡ ಹಾಕೊಬೋದು. ನಾವು ಕೈಯಲ್ಲಿ ಈ ಥರ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇದು ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ಸ್ಮ್ಯಾಶ್ ಆಗೋದಕ್ಕೆ. 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ. ಜೀರಿಗೆ ಹಾಕೊಂಡಿದ್ದೀವಿ. ನೆಕ್ಸ್ಟ್ ಅದಕ್ಕೆ 1 ಚಿಟಿಕೆ ಅಷ್ಟು ಸೋಡಾ, 1 ಚಿಟಿಕೆ ಅಷ್ಟು ಸಾಲ್ಟ್ ಹಾಕೋಣ. ಅಂತ 1 ಟೀ 2 ಟೀ 4 ಸ್ಪೂನ್ ಆಗೋಷ್ಟು ಮೊಸರು ಹಾಕೋಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ, ಬೇಗನೆ ಆಗುತ್ತೆ. ಇವಾಗ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಗೋಧಿ ಹಿಟ್ಟನ್ನ ಹಾಕೊಳ್ಳೋಣ, 2 ಬೌಲ್ ಆಗೋಷ್ಟು. ಯಾಕೆಂದರೆ ಇದಕ್ಕೆ ನೀರು ಹಾಕೋಬೇಡಿ, ಅದರಿಂದನೇ ಕಲಿಸ್ಕೊಬೇಕು. ನಾವಿಲ್ಲಿ ಒಂದು 1/4 kg ಅಷ್ಟೇ ತಗೊಂಡಿದ್ದೀವಿ ಗೋಧಿ ಹಿಟ್ಟು. ನೋಡಿ, ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳುವಾಗಿರಲಿ, ಈ ರೀತಿ ನೋಡಿಕೊಂಡು ಕಲಿಸ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿಯುತ್ತೆ ಇದು. ಅದಕ್ಕೆ ಎಷ್ಟು ಸಾಕಾಗುತ್ತೆ ಅಷ್ಟನ್ನು ಮಾತ್ರ ಹಾಕೋಬೇಕು. ಇದು ಕ್ವಾಂಟಿಟಿ ಎಲ್ಲ ಕರೆಕ್ಟಾಗಿರಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ರೆಸಿಪಿ ಚೆನ್ನಾಗಿ ಬರೋದಿಲ್ಲ. ಹಾಗೆ ಇವಾಗ ಕಲಸೆಲ್ಲ ಆದಮೇಲೆ ಇದಕ್ಕೆ ಆಯಿಲ್ ಹಾಕ್ಕೊಬೇಕು. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ತೊಗೊಂಡ್ಬಿಟ್ಟು ಈ ಹಿಟ್ಟಿಗೆ ಗೋಲಾಕಾರವಾಗಿ ಹಚ್ಕೊಂಡು ಇದನ್ನು ಒಂದು 8 ಅವರ್ ನೆನೆಯಕ್ಕೆ ಬಿಡೋಣ. ಅಟ್ಲೀಸ್ಟ್ 8 ಅವರ್ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ 5 ಅವರ್ ಆದರೂ ಇದು ಹಿಟ್ಟು ಚೆನ್ನಾಗಿ ನೆನೀತು ಅಂದರೆ ಮಂಗಳೂರು ಬನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಟಾರ್ಸ್ ಆಗಿದೆ, ಹಿಟ್ಟು ಚೆನ್ನಾಗಿ ನೆನ್ಕೊಂಡಿದೆ. ನೋಡಿ ಎಷ್ಟು ತುಂಬ ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಒಂದು ಸೈಡ್ ಇಲ್ಲಿ ಆಯಿಲ್ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀವಿ. ಇನ್ನೊಂದು ನೆಕ್ಸ್ಟ್ ಇವಾಗ ಲಟ್ಟಿಸ್ಕೊಳ್ಳೋಣ. ಬನ್ಸ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಉಂಡೆ ತೊಗೊಂಡಿದ್ದೀವಿ. ಅದನ್ನು ನೋಡಿ, ಹಿಟ್ಟು ತುಂಬ ಸಾಫ್ಟ್ ಆಗಿದೆ. ಈ ರೀತಿ ಕೈಯಲ್ಲೇ ಬೇಕಾದರೂ ನೀವು ಇದು ಮಾಡ್ಕೋಬೋದು, ಇಲ್ಲ ಲಟ್ಟಿಸ್ಕೊಬೋದು. ಆಗಲಿಲ್ಲ ಅಂದರೆ ನಾವು ಹಿಟ್ಟು ತುಂಬ ಸ್ಮೂತಾಗಿ ಚೆನ್ನಾಗಿದೆ ಎಂದು ಕೈಯಲ್ಲೇ ಮಾಡ್ತಾಯಿದ್ದೀವಿ. ನಾವು ಲಟ್ಟಿಸ್ಕೊತೀವಿ ಅನ್ನೋರು ಲಟ್ಟಿಸ್ಕೊಂಡ್ಬಿಟ್ಟು ಮಾಡ್ಕೋಬೋದು. ತುಂಬ ತೆಳುಗೆ ಬೇಡ, ದಪ್ಪನಾಗಿರಲಿ. ಚಪಾತಿ ಹಿಟ್ಟು ಥರ ಸ್ಮೂತಿಯಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಅಷ್ಟು ಆ ಸೈಜಲ್ಲಿ ಲಟ್ಟಿಸ್ಕೊಳ್ಳಿ. ಈ ಥರ ತಟ್ಕೊಳ್ಳಿ. ಇವಾಗ ಎಣ್ಣೆ ಕಾದಿದೆ, ಇದನ್ನು ಆಯಿಲ್ ಒಳಗಡೆ ಹಾಕೋಣ. ಈ ರೀತಿ ಎಲ್ಲ ತಟ್ಟಿಟ್ಕೊಂಡಿದ್ದೀವಿ. ಓಕೆ, ಇವಾಗ ಎಣ್ಣೆ ಕಾದಿದೆ, ಎಣ್ಣೆಗೆ ಬಿಡೋಣ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸೋಣ ಆದಷ್ಟು. ಜಾಲ್ಸ ಸೊಪ್ಪು ಮಂಗಳೂರು ಬನ್ಸ್ನ ಆಯಿಲಲ್ಲಿ ಬಿಡೋಣ. ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸಿ ಇದನ್ನು ಚೆನ್ನಾಗಿ ಬರುತ್ತೆ. ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೋಡಿ, ಈ ಥರ ಗೋಲ್ಡ್ ಕಲರ್ ಬರೋವರೆಗೂ ಆಯಿಲಲ್ಲಿ ಬೇಯಿಸ್ಕೋಬೇಕು. ಇವಾಗ ನೆಕ್ಸ್ಟ್ ಇನ್ನೊಂದು ಹಾಕ್ತಾಯಿದ್ದೀವಿ ಮಂಗಳೂರು ಬನ್ನ.
ಇದು ಗೋಧಿ ಹಿಟ್ಟಿಂದ ಮಾಡಿರೋದು, ಸಖತ್ ಹೆಲ್ದಿಯಾಗಿರುತ್ತೆ. ಮೈದಾ ಹಿಟ್ಟಿದ್ದೂ ಮಾಡ್ಬೋದು, ಬಟ್ ಅದು ಹೆಲ್ತಿಗೆ ಒಳ್ಳೇದಲ್ಲ ಮೈದಾ ಹಿಟ್ಟು, ಅದಕ್ಕೋಸ್ಕರ ನಾವು ಗೋಧಿ ಹಿಟ್ಟಿದ್ದ ಮಾಡ್ಕೊಳ್ತಾ ಇದ್ದೀವಿ. ಹೋಟೆಲ್ ಥರನೇ ಇರುತ್ತೆ ಬನ್ಸ್. ಇದು ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ಸಂಜೆ ಟೈಮ್ ತಿನ್ನೋದಕ್ಕಾಗಲಿ, ಮಕ್ಕಳಿಗೆ ಅಥವಾ ಸ್ನ್ಯಾಕ್ಸ್ ಬಾಕ್ಸಿಗೆ ಕೊಟ್ಟು ಕಳಿಸೋದಕ್ಕೆ. ನೋಡಿ ಮಂಗಳೂರು ಬನ್ಸ್ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ. ವಾವ್, ಚೆನ್ನಾಗಿ ರೆಡಿಯಾಗಿದೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಕರೆಕ್ಟಾಗಿ ಕರೆಕ್ಟ್ ಹದವಾಗಿರಬೇಕು, ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬಿಸಿ ಬಿಸಿ ಮಂಗಳೂರು ಬನ್ಸು ಹೋಟೆಲ್ ಸ್ಟೈಲಲ್ಲಿ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿದೆ. ಯಾರಿಗೆ ಕೊಟ್ಟರು ಬೇಡ ಅಂತ ಹೇಳೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಜೊತೆಗೆ ಚಟ್ನಿ ಮಾಡ್ಕೊಳ್ಳಿ ಸೈಡ್ಸಿಗೆ, ಚೆನ್ನಾಗಿರುತ್ತೆ ಚಟ್ನಿ ಸಾಗು. ಹಾಗೆ ನೋಡಿ ಎಷ್ಟು ಸಾಫ್ಟಾಗಿದೆ, ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ಸೇಮ್ ಅಂದರೆ ಇದು ಗೋಧಿ ಹಿಟ್ಟಿಂದ ಮಾಡಿರೋದಲ್ವಾ, ತುಂಬ ಹೆಲ್ದಿಯಾಗಿರುತ್ತೆ. ಹೋಟೆಲಲ್ಲೆಲ್ಲ ಅಂದರೆ ಮೈದಾ ಹಿಟ್ಟು ಯೂಸ್ ಮಾಡ್ತಾರೆ, ನಾವು ಗೋಧಿ ಹಿಟ್ಟು ಮಾಡಿರೋದ್ರಿಂದ ತುಂಬಾ ಮಕ್ಕಳಿಗೂ ಕೊಡ್ಬೋದು, ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಬೇಡ ಅಂತ ಹೇಳಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.